ಮೈಸೂರಿನಲ್ಲೂ ಐಎನ್ಟಿಯುಸಿ ರಾಜ್ಯ ಘಟಕ ಪ್ರತಿಭಟನೆಯನ್ನು ನಡೆಸಿದೆ. ನೀಟ್ ಪ್ರಶ್ನೆ ಪರೀಕ್ಷೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕಲಾಗಿದೆ. ರಾಮಸ್ವಾಮಿ ವೃತ್ತದಲ್ಲಿ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ನಡೆಸಲಾಗಿದೆ. ಮೋದಿ ಅಮಿತ್ ಶಾ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಬಿಜೆಪಿ ಸಂವಿಧಾನ ವಿರೋಧಿ ಅನ್ನುವಂಥ ಕೂಗು ಕೇಳಿಬಂದಿದೆ. ಐಎನ್ಟಿಯುಸಿ ರಾಜ್ಯ ಘಟಕ ಮೈಸೂರಿನಲ್ಲೂ ಕೂಡ ಪ್ರೊಟೆಸ್ಟ್ ಮಾಡಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಪ್ರಶ್ನೆ ಪತ್ರಿಕೆ ಈ ಸಂದರ್ಭದಲ್ಲಿ ಅಕ್ರಮ ನಡೆದಿದೆ ಅಂತ ಗೊತ್ತಾಗ್ತಿದ್ದ ಹಾಗೆಯೇ ವಿದ್ಯಾರ್ಥಿಗಳು ಅಂದರೆ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡಿದ್ರು. ಅವರ ಫೋಟೋವನ್ನು ಮುಂದಿಟ್ಟು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ನೀಟ್ ಎಕ್ಸಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದ್ದು ಬಿಜೆಪಿ ವಿರುದ್ಧ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಲಾಗ್ತಾ ಇದ್ದು ಮೋದಿ ಅಮಿತ್ ಶಾ ಭಾವಚಿತ್ರ ಹಿಡಿದು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮೊನ್ನೆ ಈಗ ಜಂತರ್ ಮಂತರಲ್ಲಿ ಸರ್ ಲಕ್ಷಾಂತರ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ಮಾಡಿದ್ರು ಸರ್. ಅದನ್ನು ಶಿಕ್ಷಣ ಸಚಿವರಾದಂಥ ಅವರ ರಾಜೀನಾಮೆ ಕೇಳೋದಕ್ಕೆ ಹೋದರೆ ಪ್ರತಿಯಾಗಿ ಒಬ್ಬ ವಿದ್ಯಾರ್ಥಿ 27 ಜನ ವಿದ್ಯಾರ್ಥಿಗಳನ್ನ ಬಲಿ ತಗೊಂಡಂಥ ಈ ಕೇಂದ್ರ ಸರ್ಕಾರಕ್ಕೆ ಸರ್ ಚೀಮಾರಿಯಾಗಬೇಕು. ವಿದ್ಯಾರ್ಥಿಗಳೇ ಸರ್ ನಮ್ಮ ಮುಂದಿನ ಭವಿಷ್ಯ, ಸಂವಿಧಾನನ ಅಕ್ಕಿ ತಗೋ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಕ್ಕಳ ಭವಿಷ್ಯ ಮಾಡೋದಕ್ಕೆ ಸರ್ ಮುಂದಿನ ಚುನಾವಣೆಯಲ್ಲಿ ವಿದ್ಯಾರ್ಥಿ ಶಕ್ತಿ ಏನನ್ನ ಬಿಜೆಪಿ ಮುಂದೊಂದಿನ ಚುನಾವಣೆಯಲ್ಲಿ ತೋರ್ಸಂಥ ಕೆಲಸಗಳನ್ನ ವಿದ್ಯಾರ್ಥಿಗಳು ಮಾಡೇ ಮಾಡ್ತಾರೆ ಅನ್ನೋದು ಒಂದು ನಮ್ಮ ಆಶಯ ಆಗಿದೆ ಸರ್. ನಮ್ಮ ಭಾರತ ದೇಶ ಪ್ರಜೆಗಳು ಅಧೋಗತಿ ಆಗ್ತಿದ್ದಾರೆ ಸರ್. ವಿದ್ಯಾರ್ಥಿಗಳ ಭವಿಷ್ಯ, ಮಕ್ಕಳುಗಳಿಗೆ ನಮ್ಮ ಭಾರತ ದೇಶ ಸೇಫ್ ಇಲ್ಲ ಅನ್ನೋ ಮಟ್ಟಿಗೆ ಬರ್ತಾ ಇದೆ. ಎಷ್ಟೋ ಜನ ಮಕ್ಕಳುಗಳನ್ನ ಆಲ್ರೆಡಿ ವಿದೇಶದಲ್ಲಿ ಡಾಕ್ಟರು, ಇಂಜಿನಿಯರು ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ. ಇಂಥ ನೀಟಿನ ಪರೀಕ್ಷೆ ನೋಡ್ತಾ ಇದ್ದಾರೆ. ನಮ್ಮ ಮುಂದಿನ ಪೋಷಕರಿಗೆ ಭಾರತ ದೇಶ ನಮ್ಮ ವಿದ್ಯಾರ್ಥಿಗಳಿಗೆ ಸೇಫ್ ಇಲ್ಲ ಅನ್ನೋ ಒಂದು ಪೋಷಕರ ಆತಂಕ ಔಟ್ ಮಾಡ್ತಾ ಇದೆ ಸರ್. ಅದು ಮರಣ ಸೃಷ್ಟಿ ಮಾಡ್ತಾ ಇದ್ದಾರೆ ಸರ್ ಈ ಕೇಂದ್ರ ಸರ್ಕಾರ. ಇಷ್ಟು ನೀಟ್ ವಿದ್ಯಾರ್ಥಿಗಳಲ್ಲಿ ಸರ್ ರಕ್ತ ಓಕಳಿ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳ.